ಅಂಗನವಾಡಿ ಕಾರ್ಯಕರ್ತೆಯರನ್ನು ಬೂತ್ ಮಟ್ಟದ ಅಧಿಕಾರಿಗಳನ್ನಾಗಿ ನೇಮಕ ಮಾಡುವುದನ್ನು ವಿರೋಧಿಸಿ ಐಎಫ್ಟಿಯು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಲ್ಲಿಕೆ ಮಾಡಿದೆ ಎಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು, ಈ ಕುರಿತಂತ ವರದಿ ಇಲ್ಲಿದೆ. ಇದು ಐಸೋದಲ್ಲ ಆಲ್ಸೋ ಇಟ್ ಇಸ್ ನಾಟ್ ಲೀಗಲ್. ವರ್ಷದ ಆಲ್ರೆಡಿ ಅವ್ರಿಗೆ ಇದೆ, ಸುಮಾರು ವರ್ಷಗಳು ಅವರು ಕ್ಲಿಯರ್ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಕ್ಲಿಯರ್ ಆಗಿ ಏನು ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಒಂದು ಎಲೆಕ್ಷನ್ ಕಮಿಷನ್ ನೆಟ್ ಕಮ್ ಅಪ್ ವಿತ್ ದ ಪಾಲಿಸಿ. Let the election commission come up with the policy. What are the duties of the BLO? What are the duties of the ಅಂಗನವಾಡಿ ಅಂತ ಅಂಗನವಾಡಿ ವರ್ಕರ್ಸ್ ಅಂತ ಎಲ್ಲ ಹೊತ್ತು ಅವ್ರಿಗೆ ಆಗ್ತದೆ. ಈಗ ಹೆಂಗೆ ಎಲೆಕ್ಷನ್ ಪ್ರೊಸೆಸ್ ಕಂಟಿನ್ಯೂ ಆಗುತ್ತದೋ ಪರ್ಮನೆಂಟ್ ಅಂತಂದ್ರೆ ಒಂದು ಅಕೌಂಟಬಿಲಿಟಿ ಬರ್ತದೆ, ಪರ್ಮನೆಂಟ್ ಇವರಿಗಂತೂ ಸ್ಯಾಲರಿ ಸಿಗುತ್ತಲ್ವಾ. ನೀವು BLO ವರ್ಕ್ ಮಾಡಿ ಅಂತಂದ್ರೆ ಯಾವ ಕಾನೂನು ಇದೆ, ಒಂದು ಎಲೆಕ್ಷನ್ ಕಮಿಷನ್ ಕ್ಲಾರಿಫೈ ಮಾಡಿ ಯಾವ ಕಾನೂನು ಇದೆ, ಯು ಆರ್ ಎಕ್ಸರ್ಸೈಸಿಂಗ್ ದಟ್ ಪವರ್. ಅವರೇ ಮಾಡ್ತಾ ಇದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಅವ್ರಿಗೆ BLO ವರ್ಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವುಮೆನ್ ಚೇರ್ಮನ್ ಡಿಪಾರ್ಟ್ಮೆಂಟ್ ಅವರು ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕುಲರ್ ಇದೆ ಆದೇಶ ಅವರೇ ಹೇಳ್ತಾ ಇದ್ದಾರೆ. ಅವರೇ ಅಂಡರ್ಗೋಯಿಂಗ್ ಸಿವಿಯರ್ ಸ್ಟ್ರೆಸ್ ಅಂತ ಹೇಳ್ಬಿಟ್ಟು ಹೇಳಿ ಸರ್, ಸರ್ಕಾರಿ ಸವಲತ್ತು ಸಂಬಳ ಸಾರಿಗೆ ಕೊಟ್ಟರೆ ಅವಾಗ ಸಹ ಒತ್ತಡ ಬರೋದಿಲ್ವಾ? ಒತ್ತಡ ಬರ್ತದೆ, ಬಟ್ ಇಲ್ಲಿ ಡೆವಲಪ್ ವರ್ಕ್ ಮಾಡ್ತದಲ್ಲ. ಇವರ ಮೂಲ ಉದ್ದೇಶ ಗ್ರಾಮೀಣದಲ್ಲಿರ್ತಕ್ಕಂಥ ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಗರ್ಭಿಣಿ ಮಾಡಿದೆ ಹಲವಾರು ಕೆಲಸಗಳ ಉದ್ದೇಶದಿಂದ ಇವತ್ತು ICDS ಜಾರಿ ಬಂದಿದ್ದು. ನಾವೇನಂತೇವೆ ಅಂತಂದ್ರೆ ನಮ್ದೀಗ 50 ವರ್ಷ ICDS ಕೆಲಸ ಮಾಡ್ಕೊಳ್ಳಿ, ನಮ್ಮನ್ನ ಮಹಿಳಾ ಮಕ್ಕಳ ಗಳಿಕೆ ಕಾಯಂ ನೌಕರನಾಗಿ ಮಾಡಬೇಕು ಅಂತ ಬಂದ್ಬಿಡ್ತಾ ಇದ್ದೀವಿ. ಬೇಡ, ಮುಖ್ಯವಾಗಿ ದಿನನಿತ್ಯ ಇವ್ರ ಕೆಲಸ ಎಷ್ಟಿರ್ತದೆ ಅಂದ್ರೆ ಗ್ರಾಮೀಣದಲ್ಲಿರ್ತಕ್ಕಂಥ ಬಾಲ್ಯ ವಿವಾಹ ಸರ್ವೆ ಮಾಡಬೇಕು. ಇವರು ಅತ್ಯಾಚಾರ ಕೇಸ್ಗಳಿಗೆ ತಕ್ಷಣ ಅಂಗನವಾಡಿ ವರ್ಕರ್ ಅಲ್ಲಿ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಮೇಲಾಧಿಕಾರಿಗೆ ವರದಿ ಮಾಡಬೇಕು, ಪೂರ್ವ ಪ್ರಾಥಮಿಕ ಶಿಕ್ಷಣ ಕೊಡಬೇಕು. ಇವೆಲ್ಲ ಕೆಲಸಗಳ ಮಧ್ಯೆ ನಮ್ಮ ICDS ಯೋಜನೆಗೆ ನಮ್ಮ ಹೆಣ್ಮಕ್ಳನ್ನ ಬಿಟ್ಬಿಡ್ರಿ ಅನ್ನೋದು ಉದ್ದೇಶ ಸ್ಪಷ್ಟವಾಗಿ ನಮ್ದು ಸರ್ಕಾರಿ ನೌಕರರ ಮಾಡಿ BLO ಮಾಡ್ರಿ ಅಂತ ಅನ್ನೋದಲ್ಲ. ನಾವು ಸರ್ಕಾರಿ ಕೇಳೋದು ಏನಂತಂದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಗವರ್ಮೆಂಟ್ ಎಂಪ್ಲಾಯೀಸ್ ಮಾಡಿ ಕಾರ್ಮಿಕರನ್ನಾದ್ರೂ ಮಾಡಿ ಅಂತ ಹೇಳಿ. ಇದೇ 20-3-2026 ಕೇಂದ್ರ ಸಚಿವರು ಹೇಳ್ತಾರೆ, ಯಾರು ಸಾವಿತ್ರಿ ಠಾಕೂರ್ ಅವರು ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಡ್ತಾರೆ, ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ, ನಾವು ಸ್ವಯಂ ಇಚ್ಛೆಗೆ ಅವ್ರು ಬಂದಾರ, ಸ್ವಯಂ ಸೇವಕರ ಕೆಲಸ ಮಾಡ್ತಾರ, ಸ್ವಯಂ ಸೇವಕರಿಗೆ ಗೌರವ ಕೊಡ್ತಾರೆ ಅಂತ ಒಬ್ಬ ಕೇಂದ್ರ ಸಚಿವರು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಹೇಳಿಕೆ ಕೊಡ್ತಾರ. ಇವತ್ತು 50 ವರ್ಷ ಆದ್ರೂ ಇವರಿಗೆ ಕಾರ್ಮಿಕರು ಅಂತ ಇಲ್ಲ, ಬರೀ ತಾತ್ಕಾಲಿಕ ನೌಕರರು ಅಂತಂದ್ರ. ನಮ್ಮ ಪ್ರಶ್ನೆ ಮೂಲವಾಗಿ BLO ಕೆಲಸ ಮಾಡಕ್ಕಂತವಿ, ನಮ್ಮನ್ನು ಪರ್ಮನೆಂಟ್ ಮಾಡ್ತೇವೆ ಅಂತ ನಾವು ಕೇಳ್ತಾ ಇಲ್ಲ. ನಮಗೆ ಆ BLO ಕೆಲಸನೇ ಬೇಡ, ನಮ್ಮ ICDS ಗೆ ನಮ್ಮನ್ನು ಕೆಲಸ ಮಾಡಕ್ಕೆ ಹೇಳಿ, ICDS ಯೋಜನೆಯಲ್ಲಿ ನಮ್ಮ ಕಾಯಂ ನೌಕರನಾಗಿ ಮಾಡೋಣ ಅಂತ ಕೇಳ್ತದೆ. ಸರ್, ಮಾಡೋದ್ರಿಂದ ಆಗಂತ ಉಪಯೋಗ ಏನು, ಮಾಡದೇ ಇದ್ರೆ ಆಗೋಂತ ಅನಾನುಕೂಲ ಏನು? ಈಗ ಮಾಡದೇ ಇರೋದ್ರಿಂದ ಒಂದು ಪ್ರಶ್ನೆ ಇದೆ. ಇವತ್ತು ಒಂದು ಮೊನ್ನೆ ಒಂದು ಪತ್ರಿಕೆಗೆ ಮಾಜಿ CM ಬಸವರಾಜ ಬೊಮ್ಮಾಯಿ ಆಮೇಲೆ ಬಿಡುಗಡೆ ಮಾಡಿದ್ರು. 3 ಮಂದಿ ಎಸ್ಕೇಪ್ ಮಾಡಿದ್ರು ಮತದಾರ ಲಿಸ್ಟ್ ಒಳಗೆ. ಅಲ್ಲಿ ಹುರ್ಕೋಟೆಯಲ್ಲಿದೆ, ಬೆಂಗಳೂರಲ್ಲಿದೆ, ಮತ್ತೆ ಇನ್ನೊಂದ್ ಕಡೆ ಇದೆ ಅಂತ ಹೇಳಿದ್ರು, ರೋಡ್ ನಲ್ಲಿ ಇದೆ ಅಂತ ಹೇಳಿದ್ರು. ಈಗ ಅದ್ರ BLO ಆದರೂ ಅವ್ರದ್ದು ತೆಗಿಬೇಕಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ. ನಾಳೆ ಯಾರಾದ್ರೂ ಒಂದು ಮತದಾರರ ಪಟ್ಟಿಯಿಂದ ಹೋದ್ರೆ ಇಲ್ಲಿ ತಹಸೀಲ್ದಾರ್ ಸಿಗಲ್ಲ, RO ಸಿಗಲ್ಲ, ಯಾರು ಸಿಗಲ್ಲ. ಅದ್ರ ಮತದಾರ ಪಟ್ಟಿ ಡಿಲೀಟ್ ಆಗಿದ್ದು BLO ಹೋಗಿ ಕೇಳ್ರಿ ಅಂತ. ಈಗ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳೇನಂದ್ರೆ ಯಾವುದೇ ಒಬ್ಬ ಮತದಾರರು ಇವರ ಇದರಿಂದ ಅಚಾತುರ್ಯದಿಂದ ಮತದಾನದಲ್ಲಿ ರದ್ದು ಆಗ್ಬಿಟ್ರೆ ನಮ್ಮ BLO ಕಾರ್ಯಕರ್ತರು ಆ ಗ್ರಾಮದಲ್ಲಿ ಇರೋದು ಕಟ್ಟಾಗುತ್ತೆ. ನನ್ನ ಮತದಾರರ ಪಟ್ಟಿಯಿಂದ ಹೆಂಗ್ ರದ್ದು ಮಾಡ್ತೀವಿ ಅಂತ ಕೇಳ್ತಕ್ಕಂಥ ಗಲಾಟೆಗಳು ಶುರುವಾಗ್ತವು. ಅದಕ್ಕೆ ದಯವಿಟ್ಟು ಅಷ್ಟೊಂದು ಎಜುಕೇಟೆಡ್ ಇಲ್ಲಿ ಇವರಿಗೆ ಅಷ್ಟೊಂದು ಜ್ಞಾನ ಇಲ್ಲ, ನೀವು ಕೊಟ್ಟಿಲ್ಲ. ಇಲ್ಲಿ ಸರ್ಕಾರ ನೌಕರದವರ, ಗ್ರಾಮ ಪಂಚಾಯತ್ ನೌಕರದವರ, ಪ್ರೈಮರಿ ಸ್ಕೂಲ್ ಶಿಕ್ಷಕರವರ, ಎಷ್ಟೋ ಶಾಲೆಗಳು ಬಂದಾಗಿ ಹೆಚ್ಚುವರಿ ಶಿಕ್ಷಕರವರ. ಆ ಶಿಕ್ಷಕರಿಗೆ BLO ಕೆಲಸ ಕೊಡ್ರಿ, ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಯಾವುದೇ BLO ಕೆಲಸ ಬೇಡ. ನಮ್ಮ ಉದ್ದೇಶ ನಾವು ಹೋಗಿದ್ದು ಅದೇ ದೃಷ್ಟಿಯಿಂದ.
ನಮ್ಮನ್ನ ಸರ್ಕಾರ ಆಯ್ಕೆ ಮಾಡಿದ್ರೆ ನಮ್ಗೆ ತಾತ್ಕಾಲಿಕ ಆದೇಶ ಕೊಟ್ಟತಿ. ಯಾವಾಗಲೂ ತೆಗೆದು ಹಾಕ್ಬೋದು ಅಂತ ನಮ್ಮ ಎಚ್ಚರಿಕೆನ ಹಾಕ್ತಾ ಇರೋದು. ಬೆದರಿಕೆ ಹಾಕೋದು ಇದ್ರೆ ನಮ್ಗೆ ಚಲೋ ಕೆಲಸ ಮಾಡ್ತಾರ ಅನ್ನೋದು ನೆಲೆ ಮೇಲೆ ಇದ್ರೆ ಇಲಾಖೆ ಕೆಲಸನ ನಮ್ಗೆ ಹಚ್ಚಿ ನಮ್ಮ ಮಕ್ಕಳ ಅಂಗನವಾಡಿಯಲ್ಲಿ ಮಕ್ಕಳನ್ನ ಮಾಡಿರ್ತಾರೆ. ನಮ್ಮ ಬಿಟ್ಟು ಹೋಗ್ಬೇಕಾದ್ರೆ ಮಕ್ಕಳು ಆರಾಗ್ತೇವ್ರಿ ನಮ್ಗೆ. ಈಗ LKG ಮಾಡಿರ್ತಾರೆ ಸರ್ಕಾರಿ ಶಾಲೆಯಲ್ಲಿ. ನಮಗ್ ಬಿಟ್ಟು ಹೋಗ್ಬೇಕಾದ್ರೆ ಮಕ್ಕಳು ಆರಾಗ್ತಿರ್ತಾವ್ರಿ. ಅಂತ ನಮ್ಮ ಮಕ್ಕಳು ಅಂತ ಚೆನ್ನಾಗಿ ನೋಡ್ಕೊಂಡು ನಾವು ಮಕ್ಕಳ ಶಾಲೆಗೆ ಬಿಟ್ಕೊಡ್ಬೇಕಾದ್ರೆ ನಮಗೂ ಅಷ್ಟು ಕಷ್ಟ ಆಗಿದ್ರಿ. ಇದ್ರೆ ಇಲಾಖೆ ಕೆಲಸ ಏನು ಹಚ್ತಾರಲ್ಲ ಇದೆಲ್ಲ ಏನು ಬ್ಯಾಡ ಅಂತ ನಮ್ಮ ICDS ಕೆಲಸ ಮಾಡಕ್ಕೆ ಈ ತರ ಸಿಮಿಲರ್ ಕೇಸ್ ಯಾವ್ದಾದ್ರು ದೇಶದಲ್ಲಿ ನಡೆದಿದ್ಯಾ? ಯಾವ್ದು ರೆಫರೆನ್ಸ್ ಯಾವ್ದು ಕೊಟ್ಟಿದ್ದೀರಾ ಕೇಸ್ಲ? The first case where we are trying to clear before the court on behalf of ಅಂಗನವಾಡಿ ವರ್ಕರ್ಸ್. ಆಲ್ ಓವರ್ ಇಂಡಿಯಾ ಯಾವುದೇ ಈ ರೀತಿಯ ಕೇಸು ಫೈಲ್ ಆಗಿಲ್ಲ. ಅಂಗನವಾಡಿ ಕಾರ್ಯಕರ್ತೆಯರೇ ಅದೆಲ್ಲ ಬೆಲೆಗಳೆಲ್ಲ ಲೋಕಲ್ ಎಂಪ್ಲಾಯ್ಸ್ ಇಲಾಖೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಶ್ಯೂ ಅರೈಸ್ ಆಗಿಲ್ಲ. ಬೇರೆ ಸ್ಟೇಟ್ ಅಲ್ಲಿ ಈ ಇಶ್ಯೂ ಅರೈಸ್ ಆಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ಇಶ್ಯೂ ಅರೈಸ್ ಆಗಿರೋದ್ರಿಂದ ವಿ ಹ್ಯಾವ್ ಟೇಕನ್ ದ ಸ್ಟೆಪ್ಸ್ ಟು ಚಾಲೆಂಜ್ ದಿಸ್ ಕೇಸ್. ಮೇಜರ್ ಯಾವ್ದಾದ್ರು ಕೇಸ್ಲ ಹೈಲೈಟ್ ಮಾಡೋದಿದ್ರೆ ಮಾಡಿ. ಇಲ್ಲ ನಾವು ಯಾವ ಕೇಸ್ ಮಾಡಿದ್ವಿ, ಎಲೆಕ್ಷನ್ ಕಮಿಷನ್ ಏನಿದೆ ಪವರ್ ಅಂಗನವಾಡಿ ಪೊಲೀಸ್ ಏನಿದೆ ಮತ್ತೆ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಏನಿದೆ ಈ ಮೂರು ಚೌಕಟ್ಟನ್ನೇ ನಾವು ಕ್ವಶನ್ ಮಾಡಿದ್ವಿ ಸರ್. ಗವರ್ಮೆಂಟ್ ಆಫ್ ದಿಲ್ಲಿ ಮತ್ತೆ ಇಲ್ಲಿ ನಮ್ಮ CO ಕರ್ನಾಟಕ ಮತ್ತೆ WCD ಅವರು ಮಾಡಿದ್ದೇವೆ. ನಮ್ಮ ವುಮೆನ್